ಮೊದಲು ಈ ರೀತಿ ಪ್ಯಾಕ್ಡ್ ಬಾಟಲಲ್ಲಿ ಬರುವಂತಹ ಆಮ್ಲ ಜ್ಯೂಸನ್ನು ಯೂಸ್ ಮಾಡ್ತಾ ಇದ್ದೆ. ಬಟ್ ಈ ಡ್ರಿಂಕ್ನ ಪ್ರಿಪೇರ್ ಮಾಡಾದ್ಮೇಲೆ ಐ ಆಮ್ ಜಸ್ಟ್ ಥ್ರೋಯಿಂಗ್ ಇಟ್ ಆಫ್. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ನೋಡ್ಬೋದು, ನಾನು ಯಾವುದೇ ರೀತಿ ಮೇಕಪ್ ಮಾಡಿಲ್ಲ, ಸಖತ್ ಗ್ಲೋ ಆಗ್ತಾಯಿದ್ದೀನಿ. ದ್ಯಾಟ್ ಈಸ್ ಬಿಕಾಸ್ ಆಫ್ ಮೈ ಸೀಕ್ರೆಟ್ ಡ್ರಿಂಕ್. ಆ ಡ್ರಿಂಕ್ ಬಗ್ಗೆ ಇವತ್ತು ನಾನು ಹೇಗೆ ಪ್ರಿಪೇರ್ ಮಾಡೋದು, ಹೇಗೆ ಸ್ಟೋರ್ ಮಾಡೋದು ಈಸಿಯಾಗಿ, ಯಾವುದೇ ಟೆನ್ಷನ್ ಇಲ್ಲದೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ವಿಡಿಯೋ ಪೂರ್ತಿ ನೋಡಿ, ಸಿಕ್ಕಾಪಟ್ಟೆ ಬೆನಿಫಿಷಿಯಲ್ ಆಗಿರುತ್ತೆ. ಸೊ ಮೊದಲನೇದಾಗಿ ನನಗೆ ಬೇಕಾಗಿರೋ ಎಲ್ಲದನ್ನು ಆರ್ಡರ್ ಮಾಡಿಕೊಂಡೆ. ಥಿಂಗ್ಸ್ ಏನೇನು ಬೇಕು ಪ್ರಿಪೇರ್ ಮಾಡೋದಕ್ಕೆ ಅದನ್ನು ಆಮ್ಲನ ನಮ್ಮಮ್ಮಂಗೆ ತರಕ್ಕೆ ಹೇಳಿದ್ದೆ. ಅದನ್ನು ಒಂದು ಬುಟ್ಟಿ ತೊಗೊಂಡು ಬಂದಿದ್ದರು. ನಾನು ಅದರಲ್ಲಿ ಜಸ್ಟ್ 30ನ ತೊಗೊಂಡು ವಾಶ್ ಮಾಡಿಕೊಂಡು ಡ್ರೈ ಮಾಡಿಕೊಂಡೆ. ನೆಕ್ಸ್ಟ್ ಪುದೀನ ಜಸ್ಟ್ 30 to 40 ಲೀವ್ಸ್ ಸಾಕು. ಆ್ಯಂಡ್ ಕರಿ ಲೀವ್ಸ್ 120 to 30 ಸಾಕು. ಆ್ಯಂಡ್ ಜಿಂಜರ್ನ ಪೀಲ್ ಮಾಡ್ಕೊಂಡಿದ್ದೀನಿ. 3 inches ಇಸ್ ಫೈನ್. ಆ್ಯಂಡ್ 2 ಲೆಮನ್ ಬಿಸಿ ಮಾಡಿ ತಣ್ಣಗೆ ಮಾಡಿರೋ ವಾಟರ್. ಇವಾಗ ನಾನು ಆಮ್ಲನ ಚಾಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಿಧಾನಕ್ಕೆ ಕೊರಿಯನ್ ಡ್ರಾಮಾ ನೋಡಿಕೊಂಡು ಚಾಪ್ ಮಾಡ್ತಾ ಇದ್ದೆ. ನನ್ನ ಕುಕ್ಕಿಂಗ್ ಸ್ಕಿಲ್ಸ್ ಎಲ್ಲರಿಗೂ ಗೊತ್ತಿರ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿ ಕುಕ್ ಮಾಡ್ತೀನಿ. ನೋಡಿ, ಇಷ್ಟು ನನಗೆ ಮಾಡೋಷ್ಟರಲ್ಲಿ ಕೈಯೆಲ್ಲ ರೆಡ್ ಆಗೋಯಿತು. ದೆನ್ ಅದು ಚಾಪಿಂಗ್ ತುಂಬ ದೊಡ್ಡದಾಯಿತು ಅಂತ ಮತ್ತೆ ಕೂತ್ಕೊಂಡು ಚಿಕ್ಕದಾಗಿ ಮಾಡಿದೆ. ಬಿಕಾಸ್ ಅದು ಗ್ರೈಂಡ್ ಆಗ್ತಾ ಇರಲಿಲ್ಲ, ಸ್ಟಾಪ್ ಆಗಿಬಿಡ್ತಾಯಿತ್ತು. ಸೊ ಹಾಗಾಗಿ ಮತ್ತೆ ಚಿಕ್ಕದಾಗಿ ಕಟ್ ಮಾಡಿದೆ. ಸೊ ಜಾರಲ್ಲಿ ಕರಿ ಲೀಫ್, ಮಿಂಟ್ ಲೀಫ್, ಜಿಂಜರ್ ಆ್ಯಂಡ್ ಆಮ್ಲನ ಹಾಕಿ ಫಸ್ಟ್ ರೌಂಡಲ್ಲಿ ರುಬ್ಬಿದೆ. ಇನ್ನೂ ಕೂಡ ಆಮ್ಲ ತುಂಬ ಇತ್ತು. ದೆನ್ ಸ್ಟ್ರೈನ್ ಮಾಡೋದಕ್ಕೆ ಈ ಥರ ಮಾಡಿದ್ರೆ ನನಗೆ 2 ದಿನ ಆದ್ರೂ ಅದನ್ನು ಸೋಸೋದಕ್ಕೆ ಆಗಲ್ಲ ಅಂತ ಗೊತ್ತಾಯಿತು. ಹಾಗಾಗಿ ಮಸ್ಲಿನ್ ಕ್ಲಾತನ್ನು ಆರ್ಡರ್ ಮಾಡಿ ಅದನ್ನು ಎಷ್ಟು ಬೇಕಷ್ಟು ಕಟ್ ಮಾಡಿಕೊಂಡೆ. ದೆನ್ ವಾಶ್ ಮಾಡಿದೆ. ಅದ್ರ ಜೊತೇಲಿ ಏರ್ ಟೈಟ್ ಕಂಟೈನರ್ಸ್ನ ಆರ್ಡರ್ ಮಾಡಿದೆ. ಬೇರೆ ಗ್ಲಾಸ್ ಕಂಟೈನರ್ಸ್ ಇತ್ತು, ಬಟ್ ಅದು ಸಾಕಾಗಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಇಷ್ಟನ್ನು ಆರ್ಡರ್ ಮಾಡಿದೆ. ಜಸ್ಟ್ 300 rupeesಗೆ 6 ಬಾಕ್ಸಸ್ ಬಂತು. ಸೊ ಬ್ಲಿಂಕಿಟಲ್ಲಿ ನೀವು ಬೇಕಂದರೆ ಆರ್ಡರ್ ಮಾಡ್ಕೋಬೋದು, ಯೂಸ್ ಆಗುತ್ತೆ ಮುಂದೆ. ಈಗ ನಾನು ವಾಶ್ ಮಾಡಿರೋ ಮಸ್ಲಿನ್ ಕ್ಲಾತಲ್ಲಿ ಜ್ಯೂಸನ್ನು ತೆಗೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಹಿಂಡಿ ಅದು ಎಷ್ಟಾಗುತ್ತೋ ಅಷ್ಟು ಜ್ಯೂಸನ್ನು ತೆಗೆದೆ. ಐ ಥಿಂಕ್ ಬೆಸ್ಟ್ ಪ್ಲ್ಯಾನ್ ಮಾಡಿದೆ ನಾನು. ಇಲ್ಲಾಂದರೆ ಸೋಸೋದ್ರಲ್ಲಿ ನನಗೆ ಎಷ್ಟು ಟೈಮ್ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಸೊ ಕ್ಲಾತ್ ಯೂಸ್ ಮಾಡಿದ್ರಿಂದ ತುಂಬ ಚೆನ್ನಾಗಿ ನನಗೆ ಪೂರ್ತಿ ಜ್ಯೂಸನ್ನು ತೆಗೆಯೋದಕ್ಕೆ ಹೆಲ್ಪ್ ಆಯಿತು. ಆ್ಯಂಡ್ ನಾನು ಕಿಚನ್ ಕಡೆ ಹೋಗುವಂಥವಳೇ ಅಲ್ಲ. ಇದನ್ನು ಮಾಡೋಷ್ಟರಲ್ಲಿ ಸುಸ್ತಾಗೋಯಿತು ನನಗೆ. ಕಿಚನ್ ಅಂತೂ ನೋಡೋಕ್ಕಾಗ್ತಾ ಇರಲಿಲ್ಲ, ಆ ಥರ ಮಾಡಿಬಿಟ್ಟಿದೆ. ಜಸ್ಟ್ ಇದೊಂದು ಜ್ಯೂಸ್ ಪ್ರಿಪೇರ್ ಮಾಡೋಕ್ಕೆ. ಸೊ ಲಾಸ್ಟ್ ಫೈನಲ್ ಲೆಮನನ್ನು ಆ್ಯಡ್ ಮಾಡಬೇಕು ಅಷ್ಟೇ. ಸೊ ಸೀಡ್ಸ್ ಎಲ್ಲ ತೆಗೆದು ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡಿದೆ. ದೆನ್ ಲೈಟಾಗಿ ಹೀಟ್ ಮಾಡಬೇಕು. ನಾಟ್ ಲೈಕ್ 100 ಡಿಗ್ರಿ ಎಲ್ಲ ಕುದಿಸೋ ಹಾಗಿಲ್ಲ, ಲೈಟಾಗಿ. ದೆನ್ ಈ ಸೋಡಾ ನಮ್ಮಮ್ಮ ತೊಗೊಂಡು ಬಂದು ಕೊಟ್ಟರು. ಕಲರ್ ತುಂಬ ಬ್ಯೂಟಿಫುಲ್ ಆಗಿದೆ, ಆದರೆ ನಾನು ಕುಡ್ದಿಲ್ಲ. ನೋಡಿ ಕಲರ್ ಈ ಥರ ಸೋಡಾ ನೀವೆಲ್ಲಾದರೂ ನೋಡಿದರೆ ಕಮೆಂಟ್ ಮಾಡಿ, ಈ ಥರನೂ ಇರುತ್ತಾ ಅಂತ. ಸೊ ದೆನ್ ಬಾಯ್ಲ್ ಆಗ್ತಾ ಇತ್ತು ಸ್ಲೋಲಿ. ದೆನ್ ನಾನು ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ಕಾನ್ಸಂಟ್ರೇಟೆಡ್ ಇರುತ್ತೆ ಅದು ಬಾಯ್ಲ್ ಆಗ್ತಾ ಇರುವಾಗ. ನಾನು 1 ಸ್ಪೂನ್ ಟೇಸ್ಟ್ ಮಾಡಿ ನೋಡಿದೆ. ತುಂಬ ಕಾನ್ಸಂಟ್ರೇಟೆಡ್ ಇದ್ದಿದ್ದರಿಂದ ಫುಲ್ ಹುಳಿ ಇತ್ತು. ಚೆನ್ನಾಗಿತ್ತು. ಕ್ಯೂರಿಯಾಸಿಟಿ ತಡೆಯೋಕ್ಕಾಗದೆ ಟೇಸ್ಟ್ ಮಾಡಿದೆ. ಸಾಲ್ಟ್ ಆ್ಯಂಡ್ ಹನಿನ ಇವಾಗಲೇ ಹಾಕ್ಕೊಳ್ಬೋದು, ಬಟ್ ಆಮೇಲೂ ಹಾಕ್ಕೋಬೋದು. ಸೊ ನಾನು ಇದರಲ್ಲಿ ಆ್ಯಡ್ ಮಾಡಿಲ್ಲ. ಆ್ಯಂಡ್ ದೆನ್ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಅದನ್ನು ಐಸ್ ಟ್ರೇಗೆ ಹಾಕ್ಕೋಬೇಕು. ಸೊ ನನ್ನ ಹತ್ರ ಇರೋ ಟ್ರೇಗಳಿಗೆ ಹಾಕಿ ಫ್ರೀಝರಲ್ಲಿ ಇಟ್ಟೆ. ಆ್ಯಂಡ್ ಉಳಿದಿದ್ದನ್ನು ಗ್ಲಾಸ್ ಬಾಟಲಲ್ಲಿ ಹಾಕಿಟ್ಟೆ. ಸೊ ದಟ್ ನೆಕ್ಸ್ಟ್ ಮತ್ತೆ ಹಾಕ್ಬೋದಂತ. ಇನ್ನು ಉಳಿದಿದ್ದೆಲ್ಲ ಹೀಗೆ ಚೆಲ್ಲೋಗಿತ್ತು. ಸೊ ಫ್ರೀಝರಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಐಸ್ ಕ್ಯೂಬ್ಸ್ ಫಾರ್ಮ್ ಆಗಿತ್ತು. ಸೊ ಇದನ್ನೆಲ್ಲ ತೆಗೆದು ಏರ್ ಟೈಟ್ ಕಂಟೈನರ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡೋದಷ್ಟೇ. ನೆಕ್ಸ್ಟ್ ನಮಗೆ ಡೈಲಿ ಬೇಕಾದಾಗ ಒಂದೊಂದೇ ಐಸ್ ಕ್ಯೂಬ್ನ ತೊಗೊಳ್ಳೋದು, ಗ್ಲಾಸ್ಗೆ ಹಾಕ್ಕೊಳ್ಳೋದು. ವಾರ್ಮ್ ವಾಟರ್ ಹಾಕಿದ್ರೆ ಬೇಗ ಮೆಲ್ಟ್ ಆಗುತ್ತೆ.
ಅಷ್ಟೇ ಬೇಕಂತಂದರೆ ಸೊ ನಾನು ಯಾಕೆ ಸಾಲ್ಟ್ ಆ್ಯಂಡ್ ಹನಿ ಆ್ಯಡ್ ಮಾಡಿಲ್ಲ ಅಂತಂದರೆ ಈ ಸ್ಟೆಪ್ಪಲ್ಲಿ ಬೇಕು ಅಂತಂದರೆ ಸಾಲ್ಟ್ ಆ್ಯಂಡ್ ಹನಿನ ಆ್ಯಡ್ ಮಾಡ್ಕೊಳ್ಬೋದು ನಿಮಗೆ ಟೇಸ್ಟಿಗೆ. ಆ್ಯಂಡ್ ದಟ್ಸ್ ಇಟ್, ನಿಮ್ಮ ಮಾರ್ನಿಂಗ್ ಡ್ರಿಂಕ್ ರೆಡಿ. ನಾನು ಮೊದಲು ಈ ರೀತಿ ಪ್ಯಾಕ್ಡ್ ಬಾಟಲಲ್ಲಿ ಬರುವಂತಹ ಆಮ್ಲ ಜ್ಯೂಸನ್ನು ಯೂಸ್ ಮಾಡ್ತಾಯಿದ್ದೆ, ಬಟ್ ಈ ಡ್ರಿಂಕ್ನ ಪ್ರಿಪೇರ್ ಮಾಡಾದಮೇಲೆ ಐ ಆಮ್ ಜಸ್ಟ್ ಥ್ರೋಯಿಂಗ್ ಇಟ್ ಆಫ್. ಅದೇನು ಬಿಕಾಸ್ ಅದು ನನಗೆ ಟೇಸ್ಟ್ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಇವತ್ತು ನಾನು ಏನು ಪ್ರಿಪೇರ್ ಮಾಡಿದ್ದೀನಿ ಆ ಡ್ರಿಂಕ್ ಟೇಸ್ಟ್ ಇಸ್ ಅಮೇಝಿಂಗ್, ಸಖತ್ ರಿಫ್ರೆಶಿಂಗ್ ಫೀಲ್ ಕೊಡುತ್ತೆ ಆ್ಯಂಡ್ ಹೆಲ್ದಿ ಆಗಿರುತ್ತೆ. ನಿಮಗೆ ಆ ಫೀಲ್ ಮಾಡ್ಬೋದು ಎವ್ರಿ ಮಾರ್ನಿಂಗ್. ಸೊ ಈ ಒಂದು ಡ್ರಿಂಕ್ನ ನಾರ್ಮಲ್ ವಾಟರ್ ಅಥವಾ ಹಾಟ್ ವಾಟರಲ್ಲೂ ಕುಡಿಬೋದು, ಬಟ್ ನಾಟ್ ಟೂ ಹಾಟ್. ವೈಟಮಿನ್ ಸಿ ಏನಿದೆ ಅದರ ಪವರ್ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ ಜಾಸ್ತಿ ಹಾಟ್ ಆಗಿರೋ ವಾಟ್ರಲ್ಲಿ ಹಾಕಿದ್ರೆ. ಸೊ ವಾಮ್ ವಾಟರ್ ಇಸ್ ಫೈನ್. ನಾನು ವಾಮ್ ವಾಟರ್ ಕುಡಿತೀನಿ, ಒಂಥರ ಬೆಚ್ಚಗೆ ಚೆನ್ನಾಗಿರುತ್ತೆ, ಅದು ಒಂದು ಫ್ರೆಶ್ ಫೀಲ್. ಹಾಗಾಗಿ ನಾವು ಹೇರ್ಗೆ ಒಂದು, ಸ್ಕಿನ್ಗೊಂದು, ಮತ್ತು ಡೈಜೆಷನ್ಗೆ, ಇಮ್ಯುನಿಟಿಗೆ ಅಂತ ಇನ್ನೊಂದು ಡ್ರಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ಮಾರ್ನಿಂಗ್ ಒಂದು ಸಿಂಗಲ್ ಐಸ್ ಕ್ಯೂಬಲ್ಲಿ ಮುಗ್ದು ಹೋಗುತ್ತೆ. ಆ್ಯಂಡ್ ಯಾಕೆ ಐಸ್ ಕ್ಯೂಬ್ ಫಾರ್ಮಲ್ಲಿ ಇಡೋದು ಅಂತಂದರೆ ನಿಮಗೆ ಗೊತ್ತಿರುತ್ತೆ ಎವ್ರಿ ಡೇ ಫ್ರೆಶ್ ಆಗಿ ಇದೆಲ್ಲ ಇಂಗ್ರೀಡಿಯೆಂಟ್ಸ್ನ ತಂದು ನಾವು ರುಬ್ಬಿ ಜ್ಯೂಸನ್ನ ಸ್ಟ್ರೈನ್ ಮಾಡಿ ಹಾಕಿ ಟೈಮ್ ಆಗಲ್ಲ. ಹಾಗಾಗಿ ಈ ಒಂದು ಮೆಥಡ್ ಏನಿದೆ ತುಂಬ ಯೂಸ್ಫುಲ್ ಆ್ಯಂಡ್ ಟೆನ್ಷನ್ ಫ್ರೀ ಆಗಿರುತ್ತೆ, ಆರಾಮಾಗಿ ಎವ್ರಿ ಡೇ ಕನ್ಸ್ಯೂಮ್ ಮಾಡ್ಬೋದು. ಸೊ ಲಾಸ್ಟಲ್ಲಿ ಏನು ಸ್ವಲ್ಪ ಹೀಟ್ ಮಾಡ್ತೀವಿ ಅದು ಸ್ವಲ್ಪ ಸೆಲ್ಫ್ ಲೈಫ್ ಜಾಸ್ತಿ ಆಗಲಿ ಅಂತ, ಅಂದರೆ 6 to 8 ಮಂತ್ಸ್ ಫ್ರೀಝರಲ್ಲಿ ಫ್ರೀಝ್ ಮಾಡಿ ಇಡ್ಬೋದು. ಇನ್ ಕೇಸ್ ನಾವು ಆ ಸ್ಟೆಪ್ನ ಸ್ಕಿಪ್ ಮಾಡ್ತೀವಿ ಅಂತಂದರೆ ಯಾವುದು ಕೂಡ ಒಳ್ಳೆಯದು, ಬಿಕಾಸ್ ಯಾವುದೇ ನ್ಯಾಚುರಲ್ ಪವರ್ ಏನಿದೆ ಆ ಜ್ಯೂಸ್ದು ಅದು ಹಾಗೆ ಉಳ್ಕೊಳ್ಳುತ್ತೆ ರಾ ಆಗಿ. ಆ್ಯಂಡ್ ಬಟ್ ಏನಾಗುತ್ತೆ ಅಂತಂದರೆ ಫ್ರೀಝರಲ್ಲಿ 3 to 4 ಮಂತ್ಸ್ ಅದು ಕೂಡ ಪವರ್ ಕಟ್ ಇಲ್ದೇ ಪವರ್ ಬ್ಯಾಕಪ್ ಇದ್ದರೆ ಫ್ರಿಜ್ಜಲ್ಲಿ ಯಾವುದೇ ಥರ ವೇರಿಯೇಷನ್ಸ್ ಆಗದೇ ಮೆಲ್ಟ್ ಆಗೋದು ಮತ್ತು ಹಾರ್ಡ್ ಆಗೋದು ಆ ಥರ ಆಗದೇ ಇಟ್ಕೊಂಡ್ರೆ ಒಳ್ಳೆಯದು. ಇನ್ ಕೇಸ್ ಏನಾದರೂ ಹೀಟ್ ಮಾಡಲ್ಲ ಅಂತಂದರೆ, ಸೊ ಹೀಟ್ ಮಾಡಿದ್ರೆ ಇಷ್ಟು 6 to 8 ಮಂತ್ಸ್ವರೆಗೂ ಆರಾಮಾಗಿ ಸ್ಟೋರ್ ಮಾಡ್ಬೋದು. ಆ್ಯಂಡ್ ಇನ್ನೊಂದೇನಂತಂದರೆ ನೀವು ಬಾಟಲಲ್ಲಿ ಇಡ್ತೀರಿ ನನಗೆ ಐಸ್ ಕ್ಯೂಬ್ ಮಾಡಲ್ಲ ಅಂತ ಅಂದರೆ, ಬಾಟಲಲ್ಲಿ ರಾ ಅಂದರೆ ಎಲ್ಲ ಪ್ರಿಪೇರ್ ಮಾಡಾದಮೇಲೆ ಅದು ಜ್ಯೂಸ್ ಏನಿರುತ್ತೆ ಅದನ್ನು ಸ್ವಲ್ಪ ಹೀಟ್ ಮಾಡಿಲ್ಲ ಅಂದರೆ ಹಾಗೆ ಬಾಟಲಲ್ಲಿ ಇಟ್ಟರೆ 2 to 3 ಡೇಸ್ ಅಷ್ಟೇ ಇರೋದು, ಅದಾದಮೇಲೆ ಕೆಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ ಕೇಸ್ ಹೀಟ್ ಮಾಡಿದ್ರೆ 10 to 15 ಡೇಸ್ ಇಡ್ಬೋದು. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಮೆಟಲನ್ನು ಯೂಸ್ ಮಾಡೋಂಗಿಲ್ಲ, ಗ್ಲಾಸ್ ಬಾಟಲಲ್ಲೇ ಸ್ಟೋರ್ ಮಾಡಿ ಇಡಬೇಕು. ಆ್ಯಂಡ್ ಪ್ಲಾಸ್ಟಿಕ್ ಏನು ಬಾಕ್ಸ್ ಇದೆ ನಾನು ತೋರಿಸಿದ್ದೀನಿ ಆ ಥರ ಏರ್ ಟೈಟ್ ಬಾಕ್ಸಲ್ಲಿ ಕ್ಯೂಬ್ಸ್ನ ಇಡ್ಬೋದು. ಬಟ್ ಯೂಸ್ ಮಾಡುವಾಗಲೂ, ಕುಕ್ ಮಾಡುವಾಗಲೂ ಅಷ್ಟೇ, ಹೀಟ್ ಮಾಡುವಾಗ ಮೆಟಲನ್ನು ಯೂಸ್ ಮಾಡಬಾರ್ದು, ಆದಷ್ಟು ಅವಾಯ್ಡ್ ಮಾಡಿ. ಬಿಕಾಸ್ ಮೆಟಲ್ ಜೊತೆ ಏನಿದೆ ಈ ಜ್ಯೂಸ್ ರಿಯಾಕ್ಟ್ ಆಗುತ್ತೆ, ಸೊ ಅದು ಒಳ್ಳೆಯದಲ್ಲ. ಯಾ ದಟ್ಸ್ ಇಟ್ ಗಾಯ್ಸ್. ಸೊ ನನ್ನ ಬ್ಯೂಟಿ ಡ್ರಿಂಕ್ ನಾನು ನಿಮ್ಮ ಜೊತೆ ಶೇರ್ ಮಾಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಟ್ ವಿಡಿಯೋ ಪೂರ್ತಿ ನೋಡಿರೋದಷ್ಟೇ ಅಲ್ಲ, ದಯವಿಟ್ಟು ಮನೆಯಲ್ಲಿ ಮಾಡಿ. ಚಿಕ್ಕ ಸ್ಟೆಪ್ಸು ನಮ್ಮ ಲೈಫಲ್ಲಿ ತುಂಬ ಡಿಫ್ರೆನ್ಸನ್ನು ಮಾಡುತ್ತೆ. ಆ್ಯಂಡ್ ಒಂದೇ ದಿನಕ್ಕೆ ನೀವು ಇವತ್ತು ಕುಡಿದ ತಕ್ಷಣ ನಾಳೆ ಗ್ಲೋ ಬಂದುಬಿಡಲ್ಲ ಪಕ್ಕ. ಜಿಂಜರ್ ಇರ್ಬೋದು, ಮಿಂಟ್ ಲೀವ್ಸ್ ಇರ್ಬೋದು, ಕರಿ ಲೀವ್ಸ್ ಇರ್ಬೋದು, ಇದರ ಬೆನಿಫಿಟ್ಸ್ ಆಲ್ರೆಡಿ ಗೊತ್ತಿರುತ್ತೆ. ಆ್ಯಂಡ್ ಆಮ್ಲ ಬೆನಿಫಿಟ್ಸ್ ಏನು ಅಂತ ಆಲ್ರೆಡಿ ಗೊತ್ತಿರುತ್ತೆ. ಸೊ ಹಾಗಾಗಿ ಯಾವುದೇ ಟೆನ್ಷನ್ ಇಲ್ಲದೆ, ಸೈಡ್ ಎಫೆಕ್ಟ್ಸ್ ಭಯ ಇಲ್ಲದೆ ಆರಾಮಾಗಿ ಕನ್ಸ್ಯೂಮ್ ಮಾಡ್ಬೋದು. ಆ್ಯಕ್ಚುಲಿ ನನಗೆ ಪರ್ಸ್ನಲಿ ಕರಿ ಲೀವ್ಸ್ ಅಂದರೆ ಇಷ್ಟನೇ ಇಲ್ಲ. ಹೇರ್ಗೆ ಕರಿ ಲೀವ್ಸ್ ತುಂಬ ಒಳ್ಳೆಯದು, ಬಟ್ ಕರಿ ಲೀವ್ಸ್ನ ರಾ ಆಗಿ ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ. ಬಟ್ ಈ ಒಂದು ಜ್ಯೂಸಲ್ಲಿ ಆ ಫ್ಲೇವರ್ ಏನಿದೆ ಅದು ನನಗೆ ಇಷ್ಟ ಆಗ್ತಿದೆ. ಎಲ್ಲದರದ್ದು ಸೇರಿ ಒಂದು ಫ್ಲೇವರ್ ಬರುತ್ತಲ್ಲ ಬಿಸಿನೀರಿಗೆ ಹಾಕಿದಾಗ, ಅದು ತುಂಬ ಚೆನ್ನಾಗಿದೆ. ಅದು ಮಿಕ್ಸ್ ಆದಾಗ ನೀರಲ್ಲಿ ಒಂದು ರಿಫ್ರೆಶಿಂಗ್ ಫೀಲ್ ಬರುತ್ತೆ. ಸೊ ಐ ಲೈಕ್ ಇಟ್. ನನಗೆ ತುಂಬ ಇಷ್ಟ ಆಗುತ್ತೆ ಈ ಫೀಲ್. ಐ ಹೋಪ್ ನಿಮಗೂ ಕೂಡ ಅಭ್ಯಾಸ ಮಾಡ್ಕೊಳ್ಳಿ. ಇಷ್ಟ ಆಗಿಲ್ಲ ಅಂತಂದರೂ ಅಭ್ಯಾಸ ಮಾಡ್ಕೊಳ್ಳಿ, ಕುಡೀರಿ. ಬಿಕಾಸ್ ತುಂಬ ಒಳ್ಳೆಯದು, ಹೆಲ್ದಿ. ಹಾಗಾಗಿ ಒಳ್ಳೆಯದನ್ನು ನಾವು ಯಾವಾಗಲೂ ಅಭ್ಯಾಸ ಮಾಡ್ಕೋಬೇಕು. ನೀವು ಕೂಡ ಮಾಡ್ತೀರಾ ಆ್ಯಂಡ್ ನಿಮ್ಮ ಫ್ಯಾಮಿಲಿಯಲ್ಲೂ ಕೂಡ ಎಲ್ರಿಗೂ ಕುಡಿಸ್ತೀರಾ ಬೆಳಗ್ಗೆ ಎದ್ದ ಮೇಲೆ ಅಂತ ಅಂದ್ಕೊಳ್ತೀನಿ. ಸೊ ನಾನು ಹಾಟ್ ವಾಟರ್ ಕುಡಿತಿದ್ದೆ ಎವ್ರಿ ಡೇ. ಸೊ ಇವಾಗ ನಾನು ಹಾಟ್ ವಾಟರ್ಗೆ ಒಂದು ಐಸ್ ಕ್ಯೂಬ್ನ ಹಾಕಿ ಇದನ್ನು ಡೈಲಿ ಕುಡಿತಾ ಇದ್ದೀನಿ. ಹಾಗಾಗಿ ನನಗೆ ಸಖತ್ ಹೆಲ್ಪ್ಫುಲ್ ಆಗಿದೆ. ಆ್ಯಂಡ್ ನೀವು ಕೂಡ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು ಅಂತಂದರೆ ಇದೆಲ್ಲ ಮಾಡಬೇಕಾಗತ್ತೆ. ಯಾ ರೈಟ್, ಅಷ್ಟೇ ಅಂತ ಅನಿಸುತ್ತೆ. ಸೊ ಈ ವಿಡಿಯೋ
ನಿಮಗೆ ಬೆನಿಫಿಷಿಯಲ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೂ ಒಳ್ಳೆ ಟಿಪ್ಸ್ ಆ್ಯಂಡ್ ನನ್ನ ಲೈಫ್ ಸ್ಟೈಲಲ್ಲಿ ನಾನು ಏನೇನೆಲ್ಲ ಮಾಡ್ತಾಯಿದ್ದೀನಿ ಆ್ಯಂಡ್ ನನಗೆ ಯಾವುದು ಹೆಲ್ಪ್ಫುಲ್ ಆಗಿದೆ ಅದನ್ನು ಶೇರ್ ಮಾಡ್ತೀನಿ. ಅದಕ್ಕೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಬಾಯ್. See you all in my next vlog. Ta-ta!